ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಈ ವಿಷಯವನ್ನು ಮಾತಾಡಲೇಬೇಕು. ಅದು ಏನಂದರೆ, ಯಾರು ಯಾರನ್ನು ಅಣಕಿಸ್ಕೊಳ್ಳೋದು, ಬೈಯೋದು, ನಿಂದಿಸೋದು ಇದೆಲ್ಲ ಸರಿಯೇ ಅಲ್ಲ. ಯೂಟ್ಯೂಬ್ ಅವರವರ ಜೀವನ ಶೈಲಿ ಅಥವಾ ರಂಗೋಲಿ, ಹಾಗೆ ಅವರು ಏನು ಕೆಲಸ ಮಾಡ್ತಿರ್ತಾರೋ ಅದನ್ನು ತೋರಿಸೋದಕ್ಕೆ ಮಾತ್ರ ಇರೋದು. ಅಂದರೆ ಯೂಟ್ಯೂಬ್ ಒಳ್ಳೆಯದಕ್ಕೆ ಉಪಯೋಗವಾಗಬೇಕೇ ಹೊರತು ಜಗಳ, ಕಿರಿಕಿರಿ, ಒಬ್ಬರನ್ನು ಇನ್ನೊಬ್ಬರು ಬೈಯೋದು, ಹೆದರಿಸೋದು ಹೀಗೆ ಮಾಡೋದಕ್ಕೆ ಅಲ್ಲ ಅಲ್ವಾ ಯೂಟ್ಯೂಬ್ ಇರೋದು. ಮೊದಲಿಗೆ ಯಾರ್ದಾದ್ರೂ ಬಟ್ಟೆ ವಿಷಯವನ್ನು ನಾವು ಮಾತಾಡಬೇಕು ಅಂದರೆ, ನಾವೇನು ಬಟ್ಟೆ ಹಾಕ್ಕೊಳ್ತೀವಿ, ನಮ್ಮದೇನಾದರೂ ಸರಿ ಇದೆಯಾ ಅಥವಾ ಚೀಪಾಗಿರೋ ಬಟ್ಟೆನ ನಾವು ಹಾಕ್ಕೊಳ್ತಾ ಇದ್ದೀವಾ ಅಂತ ನಾವು ಮೊದಲು ನೋಡ್ಕೊಳ್ಬೇಕಾಗತ್ತೆ. ನನಗೂ ಕೆಲವೊಂದು ಬಾರಿ ಈ ಬಟ್ಟೆಯ ವಿಷಯವಾಗಿ ಮಾತುಕತೆ ಬಂದಿದೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಯಾಕೆಂದರೆ ಕೆಲವರಿಗೆ ದುಡ್ಡಿರುತ್ತೆ, ದುಡ್ಡಿರೋದಿಲ್ಲ, ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ತಾರೆ, ಹಾಕ್ಕೊಳ್ಳೋದಿಲ್ಲ. ಇವೆಲ್ಲ ಕಟ್ಕೊಂಡು ನಿಮ್ಗೆ ಯಾಕೆ ಅಲ್ವಾ? ಹಾಗೆ ನಾವು ಯಾರ್ದಾದ್ರೂ ಬಾಡಿ ಶೇಮ್ ಮಾಡಬೇಕಾದ್ರೂ ಅಷ್ಟೇ, ನಾವು ಸರಿಯಾಗಿದ್ದೀವಾ, ಚೆನ್ನಾಗಿದ್ದೀವಾ, ಬಾಡಿ ಮೇಂಟೈನ್ ಸರಿಯಾಗಿ ಮಾಡ್ತಿದ್ದೀವಾ ಅಂತಲೂ ಸಹ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರ್ದಾದ್ರೂ ಊರಿನ ಹೆಸರು ಹೇಳಿಕೊಂಡು ಪದೇ ಪದೇ ಬೈಯೋದಂತೂ ತುಂಬಾ ತಪ್ಪಾಗತ್ತೆ. ಐ ಲವ್ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿರೋ ಮಂದಿ ತುಂಬ ಒಳ್ಳೆಯವರಾಗಿರ್ತಾರೆ, ತುಂಬ ಮೃದು ಆಗಿರ್ತಾರೆ. ಹಾಗೆ ಅಲ್ಲಿ ಕೆಲವರು ಬಡವರು ಇರ್ತಾರೆ, ಕೆಲವರು ಶ್ರೀಮಂತರು ಇರ್ತಾರೆ. ಬಡವರ ಸ್ಥಿತಿ ಅಂತೂ ನೋಡೋಕ್ಕೆ ಆಗೋದೇ ಇಲ್ಲ. ಈಗಿನ ರಾಜಕಾರಣಿಗಳಂತೂ ಆ ಕಡೆ ತಲೆ ಇಟ್ಟು ಮಲಗೋದಿಲ್ಲ ಅಂತಾರೆ. ನ್ಯೂಸಲ್ಲಿ ನೋಡಿರೋ ಪ್ರಕಾರವಾಗಿ ನಾ ಹೇಳೋದಾದರೆ, ಅಲ್ಲಿ ಸರಿಯಾಗಿ ಕುಡಿಯೋದಕ್ಕೂ ಸಹ ನೀರಿರೋದಿಲ್ಲ, ಮತ್ತು ಮನೆಗಳಾಗಲಿ ರಸ್ತೆಗಳಾಗಲಿ ಸರಿ ಇರೋದಿಲ್ಲ ಅಂತ ಹೇಳಿ ತೋರಿಸ್ತಾ ಇರ್ತಾರೆ ಅಲ್ವಾ. ಹಾಗೆ ಅಲ್ಲಿನ ಜನಗಳು ಸಹ ನಮಗೆ ಸಹಾಯ ಮಾಡಿ ಅಂತ ಹೇಳಿ ರಾಜಕೀಯದವರ ಹತ್ರ ಕೇಳ್ಕೊಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗ್ತಾ ಇರುತ್ತೆ. ಆದರೆ ಇಂಥವರಿಗೆ ಸಹಾಯ ಮಾಡಬೇಕೇ ಹೊರತು ಇವರನ್ನು ನಿಂದಿಸ್ತಾ ಇರಬಾರ್ದು. ಮತ್ತು ಹಿರಿಯವ್ರಿಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡೋದು ಒಂದು ಹೆಣ್ಣಿನ ರೀತಿ ನೀತಿಯಾಗಿರುತ್ತೆ. ಅದನ್ನಂತೂ ನಾವು ಪಾಲಿಸಲೇಬೇಕಾಗತ್ತೆ. ನಾವು ಒಂದು ಹೆಣ್ಣಾಗಿರೋದ್ರಿಂದ ಬೇರೆ ಹೆಣ್ಣಿನ ವಿಷಯವಾಗಿ ಕೀಳರಿಮೆ ಬೇಡವೇ ಬೇಡ. ಯೂಟ್ಯೂಬ್ನಲ್ಲಿ ಎಷ್ಟೊಂದು ಜನ ಫೇಮಸ್ ಆಗಿರೋರು ಇರ್ತಾರೆ, ತುಂಬ ಜನ ಜಾಸ್ತಿ ದುಡ್ಡು ತಗೊಳ್ಳೋರು ಇರ್ತಾರೆ. ಅವರೆಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಆಗಿಯೇ ಮೇಲೆ ಬಂದಿರೋದು ಅಲ್ವಾ. ಇದನ್ನೆಲ್ಲ ಮರೆತು ಏನೇನೋ ಮಾತಾಡ್ತಾ ಇರಬಾರ್ದು. ಬಾಯಿಗೆ ಬಂದಿದ್ದಂತೂ ಮಾತಾಡೋದಕ್ಕೆ ಹೋಗಲೇಬಾರ್ದು. ನಾವು ಯಾರೇ ಆದರೂ ಆಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಮಾನವನ್ನು ಹರಾಜು ಹಾಕ್ಕೊಳ್ಬಾರ್ದು. ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇವೆಲ್ಲವನ್ನು ನೋಡ್ತಾ ಇರುವಾಗ ನಮಗೆ ಒಳ್ಳೆ ಸಂದೇಶ ಸಿಗಬೇಕೇ ಹೊರತು ಈ ಕೆಟ್ಟ ವಿಡಿಯೋಗಳನ್ನೆಲ್ಲ ಯಾಕಪ್ಪ ಹಾಕ್ತಾರೆ ಜನಗಳು ಅಂತ ಅನಿಸ್ಬಾರ್ದು. ಕೆಲವರಂತೂ ಎಷ್ಟು ಕೆಟ್ಟ ಕೆಟ್ಟ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅಂದರೆ, ಈಗ ಮಕ್ಕಳು ಸಹ ಯೂಟ್ಯೂಬ್ ನೋಡ್ತಾ ಇರ್ತಾರೆ ಅಲ್ವಾ, ಅದನ್ನೆಲ್ಲ ಹಾಕೋ ನೆಸೆಸಿಟಿ ಇರೋದಿಲ್ಲ ಅಂದರೂ ಸಹ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಏನೇನೋ ಕೆಟ್ಟ ವಿಡಿಯೋಗಳನ್ನು ಹಾಕೋ ಬದಲು ಸಂದೇಶ ಇರೋ ಒಳ್ಳೆ ವಿಡಿಯೋಗಳನ್ನು ಹಾಕಿದ್ರೆ ನಿಮ್ಮ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಾಗತ್ತೆ. ಹಾಗೆಯೇ ಈಗಿನ ಮಕ್ಕಳಂತೂ ಕೆಟ್ಟದ್ದನ್ನೇ ತುಂಬ ಬೇಗ ತಗೊಳ್ಳೋದು. ಅದಕ್ಕೆ ಹೇಳ್ತಾ ಇರೋದು ಒಳ್ಳೆ ವಿಡಿಯೋಗಳನ್ನು ಹಾಕಿ ಅಂತ. ಯೂಟ್ಯೂಬ್ ಕಂಪ್ನಿಯವರು ಈ ಥರ ಕೆಟ್ಟ ವಿಡಿಯೋಗಳನ್ನು ಹಾಕುವ ಚಾನಲ್ಗಳೇನಾದರೂ ಇರುತ್ತೆ ಅಲ್ವಾ, ಅದನ್ನು ಕಿತ್ತು ಎಸಿಬೇಕು. ಇದರಿಂದನೇ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇರೋದು. ಯೂಟ್ಯೂಬ್ ಮಾತ್ರ ಅಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾಗಳು ಸಹ ಕೆಟ್ಟು ಕೆರ ಹಿಡಿದು ನಿಂತಿದೆ. ಮಕ್ಕಳು ಮರಿಗಳು ನೋಡೋವಾಗ ಯೂಟ್ಯೂಬ್ನಲ್ಲಿ ಆಗಲಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಒಳ್ಳೆ ವಿಡಿಯೋಗಳು ಬಂದರೆ ಮಕ್ಕಳು ಸಹ ಒಳ್ಳೆಯವರಾಗಿ ಬೆಳೀತಾ ಇರ್ತಾರೆ. ಈಗಿನ ಕಾಲದಲ್ಲಿ ಜನರೇ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಒಳ್ಳೆ ವಿಡಿಯೋಗಳಾಗಲಿ ಹೇಗೆ ಬರ್ತಾವೆ ಹೇಳಿ? ಮೊದಲು ನಮ್ಮ ಜನಕ್ಕೆ ಬುದ್ಧಿ ಹೇಳಬೇಕು. ಎಲ್ಲ ಜನಗಳು ಕೆಟ್ಟವರೇ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರು ಜನರು ಮಾತ್ರ ಕೆಟ್ಟವರಾಗಿರ್ತಾರೆ. ಸೋಷಿಯಲ್ ಮೀಡಿಯಾ ಅಂದರೆ ಸಾಕು, ಸಿಕ್ಕ ವಿಡಿಯೋಗಳನ್ನು ಹಾಕಿ ದುಡ್ಡು ಮಾಡಬಹುದು ಅನ್ನೋ ಆಸೆಯಿಂದ ಎಷ್ಟೊಂದು ಕೆಟ್ಟ ವಿಡಿಯೋಸ್ಗಳೇ ಹಾಕ್ತಾ ಇದ್ದಾರೆ. ಇದೆಲ್ಲ ಬಿಟ್ಟು ಒಳ್ಳೆ ವಿಡಿಯೋಗಳನ್ನು ಹಾಕೋ ಹಾಗೆ ಆಗಲಿ. ನನಗಂತೂ ಉತ್ತರ ಕರ್ನಾಟಕ ಅಂದರೆ ತುಂಬ ಇಷ್ಟ ಆಗುತ್ತೆ. ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಹಾಗೆ ಚಿಕ್ಕ ಯೂಟ್ಯೂಬರ್ಸ್ ಕಂಡ್ರೂ ಸಹ ನನಗೆ ತುಂಬ ಗೌರವ ಇದೆ. ಅವರು ಸಹ ಬೆಳಿಬೇಕಲ್ವಾ. ನಾನು ಚಿಕ್ಕ ಯೂಟ್ಯೂಬರ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮನ್ನು ಬೆಳೆಸಿ,
ಬೇರೆ ಚಿಕ್ಕ ಯೂಟ್ಯೂಬರ್ಸ್ನೂ ಸಹ ಬೆಳೆಸಿ. ಎಲ್ರಿಗೂ ಸಹ ಸಪೋರ್ಟ್ ಮಾಡಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಲಿ. ಅವರೇನು ಅಂದ್ಕೊಂಡಿದ್ದಾರೆ, ನಾನೇನು ಅಂದ್ಕೊಂಡಿದ್ದೀನಿ, ಎಲ್ಲವೂ ಸಹ ಬೇಗ ಬೇಗ ನೆರವೇರಲಿ. ಈಗ ಸ್ವಲ್ಪ ವಿಡಿಯೋ ಕಡೆ ಹೋಗೋಣ ಅಲ್ವಾ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಒಂದು ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣು ಹಾಗೆ ಪರಂಗಿ ಹಣ್ಣು. ಈ ಮೂರು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಎಲ್ಲ ಹಣ್ಣುಗಳು ಒಳ್ಳೆಯದು, ನನಗೆ ಇವೆಲ್ಲವೂ ಇಷ್ಟ ಆಗುತ್ತೆ, ಅದರಿಂದ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಪರಂಗಿ ಹಣ್ಣಂತೂ ಬೆಳಗ್ಗೆ ಟೈಮ್ನಲ್ಲಿ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕಂತೆ. ಇದು ಪಪ್ಪಾಯ ಹಣ್ಣಾಗಿರೋದು ಬದಲು ದೋರ್ಗಾಯಿ ಅಂತ ಹೇಳ್ತಾರೆ. ಅಂದರೆ ಇನ್ನೇನು ಹಣ್ಣಾಗೋ ಥರ ಇರುತ್ತೆ ಅಲ್ವಾ, ಅದನ್ನು ತಿಂದ್ರಂತೂ ತುಂಬ ಒಳ್ಳೆಯದಾಗತ್ತೆ. ಹಾಗೆ ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಹಾಗೆ ಇದು ಡಯಟ್ ಫ್ರೂಟ್ ಆಗಿರುತ್ತೆ. ಈ ಹಣ್ಣನ್ನು ಹೆಂಗಸರು ತಿಂತಾ ಬಂದ್ರಂತೂ ಮುಟ್ಟಿನ ಪ್ರಾಬ್ಲಮ್ ಏನೇ ಇದ್ದರೂ ಬಹುಬೇಗ ಸಾಲ್ವ್ ಆಗುತ್ತೆ. ಇದು ಹೃದಯಕ್ಕೂ ಒಳ್ಳೆಯದು, ಹಾಗೆ ಕಣ್ಣಿನ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಏಕೆಂದರೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ ಅಲ್ವಾ, ಕಣ್ಣಿಗೆ ತುಂಬ ಒಳ್ಳೆಯದಿರುತ್ತೆ. ಹಾಗೆ ಕಲ್ಲಂಗಡಿ ಹಣ್ಣಿನ ವಿಷಯಕ್ಕೆ ಬಂದರೆ, ಈ ಹಣ್ಣಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ಇದನ್ನು ತಿಂದರೆ ಆಯಾಸ ಕಡಿಮೆ ಆಗುತ್ತೆ. ಹಾಗೆ ಇದನ್ನು ಬೆಳಗ್ಗೆನೂ ಸಹ ತಿಂತಾ ಬಂದರೆ ನಿಶಕ್ತಿ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತೆ. ಈ ಹಣ್ಣಿನಲ್ಲೂ ಸಹ ವಿಟಮಿನ್ ಸಿ ಮತ್ತು ಎ ಅಂಶ ಇರುತ್ತೆ. ಇದರಲ್ಲಂತೂ ಬರೀ ಹಣ್ಣು ಮಾತ್ರ ಅಲ್ಲ, ಒಳಗಿರೋ ಬೀಜ ಹಾಗೆ ಸಿಪ್ಪೆಯೂ ಸಹ ತುಂಬ ಒಳ್ಳೆಯದಾಗಿರುತ್ತೆ. ನೀವು ಹಣ್ಣು ತಿನ್ನುವಾಗ ಏನಾದರೂ ಬೀಜ ಸಿಕ್ಕಿದ್ರೆ ಉಗುಳಬೇಡಿ, ಅದನ್ನು ಕಚ್ಚಿ ಕಚ್ಚಿ ತಿನ್ನಿ, ತುಂಬ ಒಳ್ಳೆಯದಿರುತ್ತೆ. ಹಾಗೆ ಸೌತೆಕಾಯಿ ವಿಷಯಕ್ಕೆ ಬಂದರೆ, ಸೌತೆಕಾಯಿನೂ ಸಹ ಎಲ್ಲ ಮಕ್ಕಳು, ಹಿರಿಯರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಅವ್ರಿಗೂ ಸಹ ಗೊತ್ತಿರುತ್ತೆ ಅಲ್ವಾ, ಸೌತೆಕಾಯಿಯು ಒಳ್ಳೆ ತರಕಾರಿಯಾಗಿರುತ್ತೆ ಅಂತ. ಇದರಲ್ಲಿ ವಿಟಮಿನ್ ಸಿ ಅಂಶ ಇರುತ್ತೆ. ಇದಂತೂ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ನೀವು ಯಾವಾಗಲೂ ಹೈಡ್ರೇಟ್ ಆಗಿರ್ತೀರ. ಈ ತರಕಾರಿಯನ್ನು ಬೇಸಿಗೆಯಲ್ಲಿ ದಿನಂಪ್ರತಿ ತಿಂತಾ ಬಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಇದನ್ನು ಸಹ ಹೆಚ್ಚೆಚ್ಚು ತಿಂದು ನೀವು ಹೆಚ್ಚೆಚ್ಚು ಪ್ರಯೋಜನ ಪಡ್ಕೊಳ್ಳಿ. ಹಾಗೆ ಕಲ್ಲಂಗಡಿ ಹಣ್ಣು, ಪಪ್ಪಾಯ ಹಣ್ಣು ಮತ್ತು ಸೌತೆಕಾಯಿ ವಿಷಯದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ. ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಾನು ಸಹ ಚಿಕ್ಕ ಯೂಟ್ಯೂಬರ್ ಆಗಿರೋದ್ರಿಂದ ನನಗೂ ಸಹ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಯಾರ ಬಗ್ಗೆನೂ ಸಹ ಹಗುರವಾಗಿ ಮಾತಾಡಬಾರ್ದು, ಇದನ್ನು ಮಾತ್ರ ತಲೆಯಲ್ಲಿಟ್ಕೊಳ್ಳಿ. ಧನ್ಯವಾದಗಳು, ಮತ್ತೆ ಸಿಗೋಣ.